ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ವಿಡಿಯೋ ನೋಡೋ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಬಾದುಷಾ ಮಾಡ್ತಾಯಿದ್ದೀನಿ. 1 ಕಪ್ಪು ಮೈದಾ ಹಿಟ್ಟು, 1 ಕಪ್ ಮೈದಾ ಹಿಟ್ಟು ತಗೊಳ್ಬೇಕು. ಅದಕ್ಕೆ ಒಂದು 1/4 ಕಪ್ಪು ತುಪ್ಪ ಹಾಕಬೇಕು. ಯಾವುದಾದ್ರೂ ಆಯಿತು, ಡಾಲ್ಡಾ ಆದರೂ ಆಯಿತು, ನಂದಿನಿ ತುಪ್ಪ ಆದರೂ ಆಯಿತು. 1/4 ಕಪ್ ತಗೊಳ್ಳಿ. ಒಂದು 3 ಸ್ಪೂನು ಮೊಸರು, 3 ಸ್ಪೂನ್ ಸಾಕು. ಅದಕ್ಕೆ ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ತಗೊಳ್ಬೇಕು. ಮೈದಾ ಹಿಟ್ಟು ಜಾಸ್ತಿ ತಗೊಂಡ್ರೆ ಇದಕ್ಕೆ ಒಂದು ಚಿಟಿಕೆ ಸೋಡಾದ ಪುಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಕೈಯಲ್ಲೇ ಕಲಿಸ್ಬೇಕು, ಸ್ಪೂನಲ್ಲೆಲ್ಲ ಕಲಸೋಕ್ಕಾಗಲ್ಲ. ನೋಡಿ, ಚೆನ್ನಾಗಿ ಈ ಚಪಾತಿ ಹಿಟ್ಟು ಥರ ಕಲಸಿ ಇಡಬೇಕು. ಒಂದು 1/4 ಗಂಟೆ ಇಡಬೇಕು. ಅದನ್ನು ಕಲಸಿ ಸಾಕು. 1/4 ಗಂಟೆ ಕಲಸಿ ಇಟ್ಬಿಡಿ. ಅದನ್ನು ನೋಡಿ, ಚೆನ್ನಾಗಿ ಸ್ಮೂತಾಗಿದೆ. ನೋಡಿ, 1/4 ಗಂಟೆ ಆಯಿತು. ಈಗ ಚೆನ್ನಾಗಿದೆ. ಈಗ ನೋಡಿ ಎಷ್ಟು ಸ್ಮೂತಾಗಿದೆ. ಪದರ ಆಗಿ ಬರಬೇಕು ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಅದನ್ನು ಒಂದೊಂದೇ ಉಂಡೆ ತಗೊಂಡು ನೋಡಿ, ನಾನೇ ಯಾವ ಥರ ಉಂಡೆ ಮಾಡ್ತಾಯಿದ್ದೀನಿ ಹಾಗೆ ಆ ಥರ ಪ್ರೆಸ್ ಮಾಡಬೇಕು ಒಳಗಡೆಗೆ. ನೋಡಿ, ಈ ಥರ ಪ್ರೆಸ್ ಮಾಡಿ ಒಂದೊಂದೇ ಇಟ್ಕೊಳ್ಳಿ. ನೋಡಿ, ಈ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ತಂದರೆ ಅದು ಚೆನ್ನಾಗಿರಲ್ಲ. ನೀವು ನೆಂಟರೆಲ್ಲ ಬಂದರೆ ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ನಾವೇ ಮಾಡ್ಕೋಬೋದು. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಸೈಡು ಪಾನಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾನಕ ಮಾಡ್ಕೋಬೇಕು. ಒಂದು ಅರ್ಧ ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ನೀರು ತಗೊಂಡಿದ್ದೀನಿ. ನೋಡಿ, ಪಾನಕ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು. ಅದು ಸ್ವಲ್ಪ ಮೀಡಿಯಮ್ಮಾಗಿ ಗಟ್ಟಿಯಾಗಬೇಕು. ಫುಲ್ ಗಟ್ಟಿಯಲ್ಲ, ಅದು ಸ್ವಲ್ಪ ಮೀಡಿಯಮ್ಮು. ಮತ್ತು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು. ಇಲ್ಲಾಂದರೆ ಅದು ಗಟ್ಟಿ ಆಗ್ತದಲ್ಲ, ಅದಕ್ಕೆ 1-2 ಹನಿ ನಿಂಬೆಹಣ್ಣಿನ ರಸ ಹಾಕಿದ್ರೆ ಸಾಕು. ಅದು ಗಟ್ಟಿಯಾಗಲ್ಲ. ಮತ್ತು ಸ್ವಲ್ಪ ಬಿಸಿ ಹಾಗೆ ಇಟ್ಟಿರಬೇಕು. ಅದು ಬಿಸಿ ಮುಚ್ಚಿಟ್ಟಿರಬೇಕು, ಬಿಸಿ ಇರುತ್ತೆ. ಮತ್ತು ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಒಂದೊಂದೇ ಬಾದುಷಾ ಹಾಕುವ. ನೋಡಿ, ಎಣ್ಣೆ ಕಾದಿದೆ. ಒಂದೊಂದೇ ಹಾಕಿ ಅದನ್ನು ಫ್ರೈ ಮಾಡಬೇಕು. ತುಂಬ ಕಪ್ಪು ಬರೋವರೆಗಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಿ, ಜಾಸ್ತಿ ಉರಿ ಕೊಡಬೇಡಿ. ನೋಡಿ, ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಅದು ಒಂದೊಂದೇ ಉಲ್ಟಾ ಮಾಡಿ ಹಾಕಬೇಕು ಅದನ್ನು, ಇಲ್ಲಾಂದ್ರೆ ಒಂದೇ ಕಡೆ ಬೇಯ್ತದೆ, ಅದು ಸರಿಯಾಗಲ್ಲ. ನೋಡಿ, ಒಂದೊಂದೇ ಉಲ್ಟಾ ಮಾಡಿ ಹಾಕಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ. ಈಗ ನೋಡಿ ಆಗಿದೆ. ಇಷ್ಟು ಬಂದರೆ ಸಾಕು. ನಾನು ಕಲ್ಲರ್ ಹಾಕಲಿಲ್ಲ, ಏನಿಲ್ಲ. ನೋಡಿ, ಕಲ್ಲರಾಗಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಅದಕ್ಕೇನು ಕಲ್ಲರ್ ಹಾಕ್ಬಿಡಿ. ಅದಕ್ಕೆ ಅದೇ ಕಲ್ಲರಾಗಿ ಬರುತ್ತೆ ಎಣ್ಣೆಯಲ್ಲಿ ಬೇಯಿಸಿದ್ಮೇಲೆ. ನೋಡಿ, ಚೆನ್ನಾಗಿ ಬಂದಿದೆ ಅದು. ನೋಡಿ, ಎಲ್ಲನೂ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು, ನಾನು ಪಾನಕ ತೆಗೆದಿಟ್ಕೊಂಡಿದ್ದೀನಲ್ಲ, ಅದು ನೋಡಿ ಇನ್ನೂ ಗಟ್ಟಿಯಾಗಿಲ್ಲ. ಅದು ಅದರೊಳಗಡೆಗೆ ಒಂದೊಂದೇ ಹಾಕಿ ಅದನ್ನೆಲ್ಲ ಉಲ್ಟಾ ಮಾಡಬೇಕು. ಈಗ ನೋಡಿ, ಉಲ್ಟಾ ಮಾಡಿ ಎಲ್ಲನೂ ಒಂದೊಂದಾಗೆ ಉಲ್ಟಾ ಮಾಡಿ ಹಾಕಬೇಕು. ಅದು ನಾನು ನಿಂಬೆಹಣ್ಣು ರಸ ಹಾಕಿದ್ನಲ್ಲ, ಹಾಗೆ ಗಟ್ಟಿಯಾಗಿಲ್ಲ ಅದು ಪಾನಕ. ಇಲ್ಲಾಂದ್ರೆ ಗಟ್ಟಿ ಆಗ್ತಿತ್ತು ಇಷ್ಟರೊಳಗೆ. ಒಂದೇಳೆ ಪಾನಕ ಬಂದಿದೆ ಅದು. ನೋಡಿ, ಅದನ್ನು ಮತ್ತೆ ಒಂದು 1/4 ಗಂಟೆ ಮುಚ್ಚಿಟ್ರೆ ಸಾಕು ಅದು. ಈಗ ನೋಡಿ, ಒಂದು 1/4 ಗಂಟೆ ಮುಚ್ಚಿಟ್ಟು ತೆಗೆದಿಟ್ಟಿದ್ದೀನಿ. ಎಲ್ಲ ನೋಡಿ, ಪಾನಕ ಎಲ್ಲ ಕುಡಿದಿದೆ ಚೆನ್ನಾಗಿ, ಫುಲ್ಲಾಗಿದೆ. ಸ್ವೀಟಾಗಿರುತ್ತೆ ಇದು ಚೆನ್ನಾಗಿ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ಳಿ. ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಕೊಬ್ಬರಿ ತುರಿ ಹಾಕಿದ್ದೀನಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.